ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ನಾಸೀರ್ ಹುಸೇನ್ ಅವರೇ ಫೋನ್ ಸಂಪರ್ಕದಲ್ಲಿ. ನಾಸೀರ್ ಹುಸೇನ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬಹುಶಃ ನಾವು ನೋಡಿದ್ವಿ, ಏನ್ ಹೇಳ್ತೀರಿ? ಅಲ್ಲ, ನಾನು ಇವಾಗ ಜಸ್ಟ್ ಫೋನ್ ಕಾಲ್ ಅಲ್ಲಿ ಪತ್ರಕರ್ತರು ಮತ್ತೆ ಟಿವಿ ಚಾನಲ್ಸ್ ಫೋನ್ ಮಾಡ್ತಾ ಇದ್ರು. ನಾನಲ್ಲಿ ಇದ್ದಾಗ ನಾನು ಏನಂತ ಆ ತರದ್ದು ಕೇಳಿಲ್ಲ ನಾನು. ಬಟ್ ಇವಾಗ ಏನಾದ್ರೂ ಆ ತರದ್ದು ಯಾರನ್ನು ಕೂಗಿದ್ರೆ ತನಿಖೆ ಆಗ್ಲಿ, ಅದು ಯಾರು ನೋಡ್ಲಿ ಆಮೇಲೆ ಅದಕ್ಕೇನ್ ತಕ್ಕಂತ ಕ್ರಮ ಇದೆ ಅದನ್ನು ತಗೊಳ್ಳಿ. ಈಗ ಒಂದ್ ನಿಮಿಷ ನಾಸೀರ್ ಹುಸೇನ್ ಅವರೇ, ತಮಗೆ ಬೇಕಿದ್ರೆ ನಾನು ಅದನ್ನು ಪ್ಲೇ ಮಾಡಿಸ್ತೀನಿ, ವಿಡಿಯೋ ಕೇಳಿಸ್ಕೊಳ್ತೀರಾ? ಅಲ್ಲ, ಒಂದ್ ನಿಮಿಷ. ನಾನಲ್ಲಿ ಇದ್ದಾಗ ನಾವು ಗೆದ್ದು ಬಂದ ತಕ್ಷಣ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮಾರು ಜನರು ಕೂಗಾಡ್ತಾ ಇದ್ರು, ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅಂದ್ಬಿಟ್ಟು ಕೂಗಾಡ್ತಾ ಇದ್ರು. ಅಷ್ಟು ನಾನು ಕೇಳಿದ್ದೆ. ಇದು ಆಮೇಲೆದು ಡೆವಲಪ್ಮೆಂಟ್. ನೋ, ನೀವು ಅಲ್ಲೇ ಇದ್ರಿ, ಈ ಘೋಷಣೆ ಕೂಗುವಾಗ ನೀವು ಅಲ್ಲೇ ಇದ್ದೀರಿ. ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಅಲ್ಲೆಲ್ಲ ಇರ್ಲಿ, ಒಂದ್ ನಿಮಿಷ. ನಾನು ನೀವು ವಿಡಿಯೋ ನೋಡಕ್ ಆಗಲ್ಲ, ಫೋನ್ ಅಲ್ಲಿ ಇರೋದು ನಾನು. ಅಲ್ಲ, ಕೇಳಿಸ್ಕೊಳ್ಬಹುದು ನೀವು, ಅಟ್ಲೀಸ್ಟ್ ಕೇಳಿಸ್ಕೊಳ್ಬಹುದು. ಅದೇ ನೀವೇ ಮಾತಾಡಿದ್ರೆ ಹಿಂಗ್ರಿ, ಕೇಳಿ ನನ್ನ ಮಾತು ಕೂಡ. ನಾನ್ ಇದ್ದಾಗ ಅಲ್ಲಿ ಕೇಳಿಲ್ಲ. ಅದು ಏನಾದ್ರೂ ಆತರ ವಿಡಿಯೋ ಇದ್ರೆ ಅದರ ಮೇಲೆ ಎನ್ಕ್ವೈರಿ ಆಗ್ಲಿ, ಅವ್ರು ಕಂಡಿಡಿಲಿ ಯಾರು ಅಂದ್ಬಿಟ್ಟು ಪೊಲೀಸು ಕ್ರಮ ತಗೊಳ್ಳಿ. ಅವ್ರು ಏನಾದ್ರು ಆತರ ಮಾಡಿದ್ರೆ, ಅಂದ್ರೆ ಆಗಿದ್ರೆ ನೋಡಿದ್ರೆ ಅಂತಾನೆ ನೀವು ಮಾತಾಡ್ತಾ ಇದ್ದೀರಿ. ಆಗಿದೆ ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ ನಾಸೀರ್ ಹುಸೇನ್ ಅವರೇ. ಅಲ್ಲ ಇವಾಗ ನೀವು ಕೇಳಿ, ನಾನ್ ಕೇಳಿದ್ರೆ ಕಪಾಳಕ್ಕೆ ಒಂದು ಹೊಡಿತಿದ್ದೆ ಅವನಿಗೆ, ಅಲ್ಲೇ ಅರೆಸ್ಟ್ ಮಾಡಿಸ್ಬಿಡ್ತಾ ಇದ್ದೆ ನಾನು. ನೀವು ಕಪಾಳಕ್ಕೆ ಹೊಡಿಯೋದಕ್ಕೆ, ಮೀಡಿಯಾದವರಿಗೆ ಕಪಾಳಕ್ಕೆ ಹೊಡಿಯೋದಕ್ಕೆ ಬಂದಂಗೆ ಇತ್ತಪ್ಪ. ಅಲ್ಲ, ಕಪಾಳಗ ಅವ್ನು ಯಾರು ಮಾಡಿದ್ದ ಅವನು ಕಪಾಳಗ ಹೊಡಿತಿದ್ದೆ. ಅಲ್ಲ, ನಿಮ್ಮ ಸಿಟ್ಟು ಮೀಡಿಯಾದವ್ರ ಮೇಲೆ ಇತ್ತೇ ವಿನಃ ನಿಮ್ಮ ಬೆಂಬಲಿಗರ ಮೇಲೆ ಇರ್ಲಿಲ್ಲ. ಇವಾಗ ನನಗೆ ಗೊತ್ತಿಲ್ಲದ ವಿಷಯ ತಗೊಂಡ್ಬಂದು ನೀವು ಅವ್ರು ಮಾತಾಡಿದ್ರೆ ನಾನು ಕೇಳಿಲ್ಲ. ಅಲ್ಲ, ನಿಮ್ಮ ಉಪಸ್ಥಿತಿ ಇತ್ತು ನಾಸೀರ್ ಹುಸೇನ್ ಅವರೇ. ಮೊದಲ ಘೋಷಣೆ ನಾಸೀರ್ ಹುಸೇನ್ ಅವರಿಗೆ ಜಿಂದಾಬಾದ್, ಎರಡನೇ ಘೋಷಣೆ ಪಾಕಿಸ್ತಾನಕ್ಕೆ ಜಿಂದಾಬಾದ್. ಏನ್ ಅರ್ಥ ಇದರದು? ಇಲ್ಲ. ತಮ್ಮ ಹೆಸರು ಏನ್ ನವೀನ? ನಾನು ರಕ್ಷತ್ ಶೆಟ್ಟಿ ಅಂತ ಮಾತಾಡ್ತಾ ಇದ್ದೀನಿ. ರಕ್ಷತ್ ಅವರೇ, ನಾನು ಅಲ್ಲಿ ಇದ್ದಾಗ ಕೇಳಿಲ್ಲ. ಹಂಗೇನಾದ್ರೂ ವಿಡಿಯೋ ಇದ್ರೆ ಅದಕ್ಕೆ ತನಿಖೆ ಆಗ್ಲಿ. ಅಲ್ಲ, ನೀವು ಇದ್ದ ವಿಡಿಯೋನೇ ತೋರಿಸ್ತಾ ಇರೋದು, ನಾವೇನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇಲ್ಲ ನಾಸೀರ್ ಹುಸೇನ್ ಅವರೇ. ನೀವು ಎನ್ಕ್ವೈರಿ ಮಾಡಕ್ಕಾಗಲ್ಲ, ನಾನು ಎನ್ಕ್ವೈರಿ ಮಾಡಕ್. ನಾನು ಎನ್ಕ್ವೈರಿ ಮಾಡ್ತಾ ಇಲ್ಲ, ನಾನು ತನಿಖೆ ಮಾಡ್ತಾ ಇರೋದಲ್ಲ. ನಾನು ಏನಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದನ್ನ. ಅಲ್ಲ ನಾಸೀರ್ ಹುಸೇನ್ ಅವರೇ, ರಾಜ್ಯದ ಜನ ಇದನ್ನ ನೋಡ್ತಿದ್ದಾರೆ. ನೋಡ್ಲಿ, ಯಾರಿದ್ರು ಆ ಜಾಗದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ನೀವೆಲ್ಲಿದ್ರಿ, ನಿಮ್ಮ ಬೆಂಬಲಿಗರು ಎಲ್ಲಿದ್ರು ಅಂತ. ಅಲ್ಲ, ನನ್ನ ಬೆಂಬಲಿಗರು ಯಾರಿಲ್ಲ, ಅಂತವ್ರಿಗೆ ಯಾರು ನನ್ನ ಜೊತೆಯಲ್ಲಿ ಇಡಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೆಲಸ ಮಾಡೋರು. ಹಂಗಾಗಿ ಯಾರನ್ನ ಅವ್ರು ಮಾಡಿದ್ರೆ 100% ಅವರಿಗೆ ಶಿಕ್ಷೆ ಆಗ್ಬೇಕು, 100% ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೀವು ಮತ್ತೆ ಮಾಡಿದ್ರೆ ನೋಡಿದ್ರೆ ಅಂತ ಹೇಳ್ತೀರಲ್ಲ, ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ ನಾಸೀರ್ ಅವ್ರೆ. ನಾನ್ ನೋಡಿಲ್ಲಲ್ಲ, ಅವ್ರು ಮಾಡಿದ್ರೆ 100% ಮಾಡ್ಲೇಬೇಕು ಅವ್ರಿಗೆ, ಯಾರನ್ನ ಇರ್ಲಿ ಅದು. ಈಗ ಅಲ್ಲಿ ಇದ್ದವ್ರು ಯಾರು ಹಂಗಿದ್ರೆ? ನಿಮ್ ಸುತ್ತಮುತ್ತ ಇದ್ದವ್ರು ಯಾರು? ಅಲ್ಲಿ ಒಂದು 1000 ಜನರು ಇದ್ರು. 1000 ಜನ ಇರ್ಲಿಲ್ಲ. ಅಲ್ಲ ನಾಸೀರ್ ಹುಸೇನ್ ಅವರೇ, ನಾನು ವಿಜುವಲ್ ನೋಡಿ ಮಾತಾಡ್ತಾ ಇದ್ದೀನಿ. ಬೆರಳೆಣಿಕೆಯ ಜನ ಇದ್ರು, ಅದರಲ್ಲಿ ಇಬ್ರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿರೋದು. ಅಲ್ಲ, ನನಗೆ ಗೊತ್ತಿಲ್ಲ. ಅದು ಕ್ರಮ ತಗೊಳಕ್ ನಾನೇ ಹೇಳ್ತೀನಿ, ಎನ್ಕ್ವೈರಿ ಮಾಡ್ಲಿ, ಅವ್ರಿಗೆ ಐಡೆಂಟಿಫೈ. ನೀವೇ ಒಂದು ಕಂಪ್ಲೇಂಟ್ ಯಾಕೆ ಕೊಡಬಾರ್ದು ನಾಸೀರ್ ಹುಸೇನ್ ಅವರೇ? ನನ್ನ ಸೆಲೆಬ್ರೇಷನ್ ನ ಟೈಮ್ ಅಲ್ಲಿ ಈ ರೀತಿ ಘೋಷಣೆ ಕೂಗಿದ್ದಾರೆ ಅಂತ. ಘೋಷಣೆ ಕೂಗಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಈ ತರ ವಿಡಿಯೋ ಸಿಕ್ಕಿದೆ, ಪಬ್ಲಿಕ್ ಡೊಮೇನ್ ಅಲ್ಲಿ ವಿಡಿಯೋ ಇದೆ. ಅಲ್ಲ, ವಿಡಿಯೋ ನಾವೇ ಕೊಡ್ತೀವಿ ನಿಮಗೆ ನಾಸೀರ್ ಹುಸೇನ್ ಅವರೇ, ನಿಮಗೆ ಫಾರ್ವರ್ಡ್ ಮಾಡ್ತೀವಿ ಆ ವಿಡಿಯೋನ. ಬೇಕಿದ್ರೆ ಮಾಡಿ ಕಂಪ್ಲೇಂಟ್ ಕೊಡ್ತೀರಾ ನೀವು? ನಾವು ನಮ್ಮ ಪಾರ್ಟಿಯಿಂದ, ನನ್ನ ಕಡೆಯಿಂದ ಏನ್ ಕ್ರಮ? ನೋ, ನಿಮ್ಮ ಸೆಲೆಬ್ರೇಷನ್ ನೀವು ಕಂಪ್ಲೇಂಟ್ ಕೊಡಬೇಕು. ನಿಮ್ಮ ಸುತ್ತಮುತ್ತ ಇದ್ದಿದ್ದು ನಾವು ಮಾಡ್ತೀವಿ ರೀ. ಅದು ಯಾರು ಎನಿ ಆಂಟಿ ನ್ಯಾಷನಲ್ ಸ್ಲೋಗನ್ಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ಹಂಗ ಏನಾದ್ರೂ ಆದ್ರೆ 100% ಕ್ರಮ ತಗೊಳ್ಳಿ. ನೀವು ಮತ್ತೆ ಆದ್ರೆ ಹೋದ್ರೆ ಅಂತ ಮಾತಾಡ್ತೀರಿ. ನನಗೆ ಇದೇ ವಿಚಿತ್ರ ಅನಿಸ್ತಾ ಇರೋದು ನಾಸೀರ್ ಹುಸೇನ್ ಅವರು. ಯಾವ್ದು ಇವಾಗ ವಿಡಿಯೋ ಫೇಕ್ ಆದ್ರೆ ಏನ್ ಮಾಡ್ತೀರಾ? ಯಾವ್ದು ವಿಡಿಯೋ ಇದು ಫೇಕ್? ಇದು ನ್ಯೂಸ್ ಫಸ್ಟ್ ಇದು ವಿಡಿಯೋ. ನೀವು ಬಂದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಲೆಕ್ಟ್ ಮಾಡ್ಬೋದು. ನಮ್ಮ ರಿಪೋರ್ಟರ್ ಇದ್ರು, ನಮ್ಮ ಕ್ಯಾಮರಾಮ್ಯಾನು ಇದ್ರು ಅಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ತನಿಖೆ ಆಗಿ ಯಾರೇ ಇರ್ಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ನೀವು ವಿಷಾದ ವ್ಯಕ್ತಪಡಿಸ್ತೀರಾ ಈ ಘಟನೆಗೆ ಸಂಬಂಧಿಸಿ? ಆಮೇಲೆ ಹಂಗೇನಾದ್ರೂ ಆಗಿದ್ರೆ ಅದನ್ನು ಕಂಡಮೂ ಮಾಡ್ತೀನಿ ನಾನು. ಕಂಡಮ್ ಮಾಡೋದಲ್ಲ, ನೀವು ನಿಮ್ಮ ಸುತ್ತಮುತ್ತ ಇರೋರ ವಿರುದ್ಧ ಏನ್ ಕ್ರಮ ಅನ್ನೋದು ಬಹಳ ಮುಖ್ಯ. ನನ್ನ ಸುತ್ತಮುತ್ತ ಇರೋರಲ್ಲ, ಎಲ್ಲಿಂದ ಬಂದ್ರು? ಏನೋ ಏಲಿಯನ್ಸ್ ಅವರು ನಾಸೀರ್ ಹುಸೇನ್ ಅವರೇ? ನನ್ನ ಜೊತೆಯಲ್ಲಿ ಇರೋರಲ್ಲ, ಯಾರೇ ಇರ್ಲಿ ಅವ್ರ ವಿರುದ್ಧ. ನೋ, ಫಸ್ಟ್ ಘೋಷಣೆ ಕೇಳಿದ್ದು ನಾಸೀರ್ ಹುಸೇನ್ ಜಿಂದಾಬಾದ್, ನೆಕ್ಸ್ಟ್ ಘೋಷಣೆ ಕೇಳಿದ್ದು ಪಾಕಿಸ್ತಾನ್ ಜಿಂದಾಬಾದ್.
ಆದ್ರೆ ನಿಮ್ಮ ಸುತ್ತಮುತ್ತ ಘೋಷಣೆ ಕೂಗ್ತಾರೆ ಅಂತಂದ್ರೆ ಎಲ್ಲಿಂದಲೋ ಬಂದವರಲ್ಲ, ನೀವು ಕರ್ಕೊಂಡು ಬಂದಿರ್ತೀರಿ ಅಥವಾ ನಿಮ್ಮ ಬೆಂಬಲಿಗರು ಕರ್ಕೊಂಡು ಬಂದಿರ್ತಾರೆ. ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ನಾವು ಏನೋ ಮಾತಾಡ್ತಿಲ್ಲ, ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ ನಾನು. ಅವ್ರು ಏಲಿಯನ್ಸ್ ಅಲ್ಲ ಅಲ್ಲಿ ಘೋಷಣೆ ಕೂಗಿದ್ದು, ಮನುಷ್ಯರೇ ಘೋಷಣೆ ಕೂಗಿದ್ದು, ನಿಮ್ಮ ಸುತ್ತಮುತ್ತ ಇರೋರೇ ಘೋಷಣೆ ಕೂಗಿರೋದು. ಯಾರಿದ್ರು, ಯಾರು ಸುತ್ತಮುತ್ತ ಇದ್ರು, ಯಾರು ಬಂದಿದ್ರು, ಯಾರು ಜನರು ಇದ್ರು, ಯಾವ ಪಾರ್ಟಿಯವ್ರು ಇದ್ರು, ಯಾರವರು, ಅವ್ರ ಐಡೆಂಟಿಫಿಕೇಶನ್ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಎನ್ಕ್ವೈರಿ ಮಾಡ್ಲಿ, ಅವ್ರಿಗೆ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ. ನಾನು ಅದಕ್ಕೆ ಕೇಳಿದೆ, ನೀವೇ ಒಂದು ಕಂಪ್ಲೇಂಟ್ ಯಾಕೆ ಮಾಡಬಾರ್ದು ಅಂತ ಕೇಳಿದೆ. ಮಾಡ್ಬೋದು, ಮಾಡ್ಬೋದು, ಅದ್ರಲ್ಲಿ ಮಾಡಬಹುದಲ್ಲ, ಮಾಡ್ತೀರಾ ಅಂತ ಕೇಳಿದ್ ನಾನು. ನೀವು ಜವಾಬ್ದಾರಿಯುತ ರಾಜ್ಯಸಭಾ ಸದಸ್ಯರು, ಈಗಲೂ ಕೂಡ ರಾಜ್ಯಸಭಾ ಸದಸ್ಯರೇ ತಾವು. 100% ಜವಾಬ್ದಾರಿಯಿಂದಾನೇ ನಾನು ಹೇಳ್ತಾ ಇರೋದು. ಯಾರೇ ಇರ್ಲಿ, ಅವ್ರು ಯಾರ್ದಾನ ಬ್ಯಾಕ್ ಗ್ರೌಂಡ್ ಇರ್ಲಿ, ಅವ್ರು ಮಿಸ್ಯೂಸ್ ಮಾಡಿದಾರಾ ಇಲ್ಲ ಬೇಕಂತ ಮಾಡಿದಾರಾ, ಯಾರು ತನಿಖೆ ಆಗ್ಲಿ, ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ. ಮತ್ತೆ ನೀವು ಅಲ್ಲ ಕೇಳಿದ್ರಿ ನಾಸೀರ್ ಹುಸೇನ್ ಅವರೇ, ನಾವು ಮೀಡಿಯಾದವ್ರು ಪ್ರಶ್ನೆ ಕೇಳಿದಾಗ ನಮ್ಮ ಸಹೋದ್ಯೋಗಿಗಳು ನಿಮಗೆ ಮೈಕ್ ಹಿಡಿದ್ರು, ಹೋಗಯ್ಯ ಏನೂ ಆಗಿಲ್ಲ ಅಂತ ಹೇಳ್ತೀರಿ ನೀವು. ಏನಾಗಿಲ್ಲಲ್ಲ, ನೀನ್ ಹೋಗ ನಡಿಯಪ್ಪ ಅಂತ ಹೇಳ್ತೀರಿ ನೀವು ಮೀಡಿಯಾದವರಿಗೆ. ನಡಿಯಪ್ಪ ಅಂದೀವಿ, ಅಲ್ಲಿ ಮಾತಾಡ್ತಾ ಇದಾರೆ, ಅಲ್ಲಿ ಏನೋ ಬಂದು ಮಾತಾಡಿ ನನಗೆ ಗೊತ್ತಿಲ್ಲ. ದೇಶದ್ರೋಹದ ಘೋಷಣೆ ಕೂಗಿದಾಗ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹೋಗ್ ನಡಿಯಪ್ಪ ಅಂತ ಪ್ರತಿಕ್ರಿಯೆ ಕೊಡ್ತೀರಾ ನಾಸೀರ್ ಹುಸೇನ್ ಅವರು? ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ, ಅವ್ರು ಯಾರೇ ಇರ್ಲಿ, ಅದು ವಿಡಿಯೋ ತಗೊಂಡು ಎನ್ಕ್ವೈರಿ ಮಾಡಿ ಐಡೆಂಟಿಫೈ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಂಡು. ಅಂದ್ರೆ ಇಲ್ಲಿ ಪ್ರಶ್ನೆ ಇರೋದು ನಿಮ್ಮ ಸುತ್ತಮುತ್ತ ಇದ್ದಿದ್ರಿಂದ ಅವ್ರು ನಿಮ್ ಪರಿಚಯನ ಅಂತ. ಫೋನ್ ಕಟ್ ಮಾಡಿದ್ರು ನಾಸೀರ್ ಹುಸೇನ್ ಅವರು. ಬಹುಶಃ ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳಿದ್ರೆ ಕೊಡೋಣ ಅಂತಾರೆ, ಆಗಿರಬಹುದು ಅಂತಾರೆ, ಆಗಿದ್ರೆ ಅಂತ ಹೇಳ್ತಾರೆ. ಅವರಿಗೆ ಸ್ಪಷ್ಟತೆ ಇಲ್ಲ, ನಮಗಂತೂ ಸ್ಪಷ್ಟತೆ ಇದೆ, ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.